ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಜ್ಜಿಂಗ್ ನ್ಯೂಸ್ ಅಂದ್ರೆ ಲೆನ್ಸ್ಕಾರ್ಟ್ IPO. ಈ ಲೆನ್ಸ್ಕಾರ್ಟ್ IPOದಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರೋ ಟಾಪಿಕ್ ಏನಂದ್ರೆ ಈ ಕಂಪನಿಯ PE 230 ಇದೆ, ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ತುಂಬಾ ಜನ ಮಾತಾಡ್ತಿದ್ದಾರೆ. ಹಾಗಂದ್ರೆ P ಅಂದ್ರೆ ಏನ್ ಗೊತ್ತಾ ನಿಮಗೆ? PE ಅಂದ್ರೆ ಪ್ರೈಸ್ ಟು ಅರ್ನಿಂಗ್ಸ್ ಅಂತ ಅರ್ಥ. ಸಿಂಪಲ್ ಆಗಿ ಹೇಳೋದಾದ್ರೆ ಕಂಪನಿ ₹1 ಪ್ರಾಫಿಟ್ ಮಾಡಕ್ಕೆ ಇನ್ವೆಸ್ಟರ್ಸ್ ಎಷ್ಟು ದುಡ್ಡು ಕೊಡ್ತಿದ್ದಾರೆ ಅನ್ನೋದೇ PE. ಇನ್ನೂ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳೋದಾದ್ರೆ, ಈಗ ನೀವು 1 ಕೋಟಿನ ಸ್ಪೆಂಡ್ ಮಾಡಿ ಒಂದು ಮನೆ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಆ ಮನೆ ತಗೊಂಡಾದ್ಮೇಲೆ ನೀವು ಅದನ್ನ ರೆಂಟಿಗೆ ಕೊಡ್ತೀರಾ. ಪ್ರತಿ ತಿಂಗಳ ಆ ಮನೆಯಿಂದ ನಿಮಗೆ 30,000 ರೆಂಟ್ ಬರುತ್ತೆ ಅಂತ ಅನ್ಕೊಳ್ಳಿ. ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು? 3,60,000 ಆಗುತ್ತೆ. ಈಗ ಈ ಇನ್ವೆಸ್ಟ್ಮೆಂಟ್ ನ PE ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಪ್ರೈಸ್ ಟು ಅರ್ನಿಂಗ್ಸ್ ಅಂದ್ರೆ ಪ್ರೈಸ್ ಎಷ್ಟು ಕೊಟ್ಟಿದ್ರಿ ನೀವು? ₹1 ಕೋಟಿ ಕೊಟ್ಟಿದ್ರಿ. ಅರ್ನಿಂಗ್ಸ್ ಎಷ್ಟು ಮಾಡ್ತಿದ್ದೀರಾ ಪ್ರತಿ ವರ್ಷಕ್ಕೆ? 3,60,000 ಅರ್ನಿಂಗ್ಸ್ ಮಾಡ್ತಿದ್ದೀರಾ. ಹಾಗಾದ್ರೆ ಈ ಕಂಪನಿ PE ಎಷ್ಟಾಗುತ್ತೆ? 1 ಕೋಟಿ ಡಿವೈಡೆಡ್ ಬೈ 3,60,000 ಮಾಡಿದ್ರೆ ಬರೋದನೆ 27 PE. ನ ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳಿಗೆ ಅಷ್ಟೇ ನೋಡಲ್ಲ. ಇವನ್ ನೀವು FD ಇಡ್ತೀರಲ್ವಾ, FD ಕೂಡ ನೀವು PE ನ ಕ್ಯಾಲ್ಕುಲೇಟ್ ಮಾಡಬಹುದು. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರಲ್ವಾ, ಅದರಲ್ಲೂ ಕೂಡ ನೀವು PE ನ ಕ್ಯಾಲ್ಕುಲೇಟ್ ಮಾಡಬಹುದು. ರಿಯಲ್ ಎಸ್ಟೇಟ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಬಹುದು. ನಾನು ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ನ ತೋರಿಸಿದ್ದೀನಿ. ಅದೇ ರೀತಿ ಈಗ ನಿಮ್ದು 27 PE ಬಂದಿದೆಯಲ್ವಾ ಮನೇನ ತಗೊಂಡಿದ್ದಕ್ಕೆ, ಇದರ ಅರ್ಥ ಏನಂದ್ರೆ ನಿಮ್ಮ 1 ಕೋಟಿ ಹಣವನ್ನ ರಿಕವರಿ ಮಾಡಕ್ಕೆ ನಿಮ್ಗೆ 27 ವರ್ಷ ಬೇಕಾಗುತ್ತೆ. ದಿಸ್ ಇಸ್ ದ ಮೀನಿಂಗ್ ಆಫ್ PE. ಈಗ ಲೆನ್ಸ್ಕಾರ್ಟ್ ಬರೋಣ. ಲೆನ್ಸ್ಕಾರ್ಟ್ PE ಎಷ್ಟಿದೆ? 230 ಇದೆ. ಇದರ ಅರ್ಥ ಏನಂದ್ರೆ ಕಂಪನಿ ₹1 ದುಡಕ್ಕೆ ಇನ್ವೆಸ್ಟರ್ಸ್ ₹230 ಕೊಡಬೇಕು ಅಂತ ಕಂಪನಿ ಡಿಮ್ಯಾಂಡ್ ಮಾಡ್ತಿದೆ. 230 PE ಎಕ್ಸ್ಪೆನ್ಸಿವ್ ಚೀಪು ಅಂತ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಇದು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ಮೇಲೆ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ. ನಿಮಗೆ ಇದರಿಂದ PE ಅಂದ್ರೆ ಏನಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಡಿಬಗ್ ಯುವರ್ ಕ್ವಶನ್ಸ್.